ಗೌರಮ್ಮ, ಇಂಥವು ಯಾತಕ್ಕೆ ಮಾಡ್ತೀಯ? ನನ್ನ ಮಗಳೇನು ನಮಗೆ ತಲೆ ಮೇಲೆ ಕುಕ್ಕೊಂಡಿರ್ಲಿಲ್ಲ ಕಣೆ, ತಲೆ ಮೇಲೆ ಕುಕ್ಕೊಂಡಿರಲಿಲ್ಲ. ಅವತ್ತು ನಮ್ಮ ಹೊಟ್ಟೆ ಹಿಡ್ದೈತಂದ್ರೆ ಇವತ್ತು ನಮ್ಮ ಮನೆ ಹಿಡಿತಿರ್ಲಿಲ್ವಿ ಏನು? ನಮ್ಮ ಮನೆಯಾಗೆ ಕೆಮ್ತಿದ್ವಿ, ಮದುವೆ ಮಾಡಿದಿದ್ರು ಒಟ್ಟಿ ಕೊಡು ಒಳ್ಳೆಯರು ನಮ್ಮೂರಾರೇನಿ ಅಂತ ಹೇಳಿ ಕೊಡಿಸಿ ಅಲ್ಲ, ನನಗೆ ಪರಿಚಯ ಇರಾರೇನೆ ಕೊಡು ಅಂತ ಹೇಳಿ ಕೊಡಿಸ್ತಲ್ಲಿ ನನ್ನ ಮಗಳು ಭಾಳ. ಇವತ್ತು ನೀನು ಕೊಡ್ಸಿರೋಕ್ಕೆ ಹೆಂಗಾಗೈತೆ ಗೊತ್ತೇ? ನೀನು ಹೇಳಿಕೆ ನಾವು ಅವತ್ತು ಹೆಂಗೆ ಕೊಟ್ಟಿದ್ದು, ಇಲ್ಲಾಂದ್ರೆ ನಾವು ಕೊಡ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ಗಿರ್ಜಕಯ್ಯ ಯಾಕೆ ನನ್ನ ಮೇಲೆ ಹಿಂಗೆ ಗುದ್ದಾಟಕ್ಕೆ ಬಂದಿದೀಯಾ? ಅಲ್ಲ ಕಣೆ, ನೀನೇ ಅಲ್ವೇನೆ ಹೇಳಿದ್ದು ನನ್ನ ಮಗಳನ್ನ ಕೊಡಬೇಕಾದ್ರೆ ನಾನು ಭರವಸೆ ಕೊಡ್ತೀನಿ, ಭಾಳ ಒಳ್ಳೆ ಹುಡುಗ ಅಂತ ಹೇಳಿ ನೀನೇ ತಾನೇ ಹೇಳ್ದಾಳ. ನೀನು ಹೇಳಿಕ್ಕೆ ಅವತ್ತು ನಾವು ಏನು ಕೊಟ್ಟಿದ್ದು? ನೀನು ಹೇಳಲಿಲ್ಲ ಅಂದ್ರೆ ಕೊಡ್ತಿರ್ಲಿಲ್ಲ. ಅಲ್ಲ, ಇವತ್ತು ಒಟ್ಟುನು ಈ ಪೆಟ್ಟಾಡ್ಕೊಂಡು ದುಡ್ಡೆಲ್ಲ ಕಳ್ಕೊಂಡು ಸಾಲ ಮಾಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಮೆರ್ಕೊಂಡು ನಮ್ಮ ಹುಡುಗಿನ ಯೋಟ ಅನ್ನಿಸ್ತಾ ಇದ್ದಾನ ಅವನು. ಅಂತನಿಗೆ ಒಳ್ಳೇನು ಅಂತ ಹೇಳ್ದಲ್ಲ, ನಿನಗೆ ನಾಚಿಕೆ ಆಗಲ್ವಿ? ಒಂದು ಹೆಣ್ಣಿಂದು ಜೀವನ ಹಾಳು ಮಾಡ್ತೀಯಲ್ಲ, ಹೇಳೋಣ ಹಿಂಗೈತೆ ಕಣಕ್ಕ ಅಂತ ಇರೋ ಪರಿಸ್ಥಿತಿ ಹೇಳೋಣ. ಒಳ್ಳೇನು ಅಂತ ಹೇಳಿ ಹಿಂಗೆ ಯಾಕೆ ಮಾಡ್ತೀಯ? ಇವತ್ತು ನನ್ನ ಮಗಳೇನು ಹೆಚ್ಚಾಗಿದ್ಲೇನೆ, ನಮ್ಗೆ ಒಬ್ಬಳೆ ಮಗಳು ನಾವು ಒಳ್ಳೆರಿಗೆ ಕೊಡಬೇಕು ಅಂತ ಬೋಲ್ ಆಸೆ ಆಗಿದ್ವಿ. ಇರೋಳೊಬ್ಳು ಯಾರಿಗ ನಾವು ಒಳ್ಳೆರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ ಬೋಲ್ ಆಸೆ ಆಗಿದ್ವಿ ನಾವು. ಏನಂತ ಈ ಗಿರ್ಜಕಯ್ಯ ಇಲ್ಲೋಡಿಲಿ, ಮದುವೆಗಿನ್ನ ಮುಂಚೆಗೆ ಅವನು ಸೇನಕ್ಕೆ ಇದ್ದಿದ್ದು. ಇವಾಗ ಮಾಡ್ಕೊಂಡಿರೋದು ಭಾಳ ಒಳ್ಳೆ ಹುಡುಗ. ಆವಾಗಲೇ ನಾನು ಏನೋ ಹೇಳಿದ್ ನಮ್ಗೆ ಕೊಡ್ರಮ್ಮ ಅಂತ ಹೇಳಿ. ಅಲ್ಲ, ನೀನು ಹೇಳ್ದರ ಮೇಲೆ ಬಂದರೆ ಹೆಂಗೆ ತಾಯಿ? ಏನೋ ಒಂದು ಹೆಣ್ಣು ಗಂಡು ಮದುವೆ ಆದರೆ ಹಂಗೆ ಸೇನಕ್ಕಿರ್ತಾರೆ ಬಿಡು ಅಂತ ಹೇಳಿ ನಾವೇನ ಹೇಳಿ ಕೊಡ್ಸಿದ್ಕೆ ನೀನು ಇವತ್ತು ನನ್ನ ಎಂಬಕ್ಕೆ ಬಂದಿದ್ದೀಯ. ನೀನೇ ಕೊಡಿಸಿದ್ದು ನೀನೇ ಮಾಡಿದ್ದು ಅಂತ ಹೇಳಿ ಬಾರಿ. ಇವತ್ತು ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಅವ್ನು ನೀನೇ ಸರ್ ಮಾಡಬೇಕು. ನಮ್ಗಂತೂ ಹೇಳೋಕ್ಕಾಗಲ್ಲ, ಅಲ್ಲಿ ಹೇಳಿ ಸಾಕಾಗೈತಿ. ನನ್ನ ಮಗಳು ರಾತ್ರಿ ಎಲ್ಲ ಫೋನ್ ಮಾಡಿ ಹೇಳ್ತಾಳೆ, ಯಮ್ಮ ನನ್ನ ಕೈಲಿ ಇರೋಕ್ಕಾಗಲ್ಲ, ಬತ್ತೀನಿ ಅಲ್ಲಿ, ಒಳ್ಳೆ ನನ್ನ ಮಗ ಅಲ್ಲ ಇವನು, ರಾತ್ರಿ ಎಲ್ಲ ಮನೆ ಬರೋಲ್ಲ, ಈಸ್ಪೆಟ್ಟಾಡಕ್ಕೆ ಹೋಗ್ತಾನೆ, ಕುಡಿಯೋಕ್ಕೆ ಹೋಗ್ತಾನೆ ಬರೇನೆ ಅಂತ ಹೇಳಿ ನನ್ನ ಮಗಳು ಹೇಳ್ತಾ ಫೋನ್ ಮಾಡಿ ಅವಳಿ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಇಂಥವು ಯಾತಕ್ಕೆ ಮಾಡ್ತೀಯ ಊರಾಗಿ? ಅಲ್ಲ, ಸುಮ್ಮನೆ ಒಳ್ಳೆನು ಕೊಡು ಗಿರ್ಜಕಯ್ಯ, ಭಾಳ ಒಳ್ಳೆ ಹುಡುಗ, ಚೆನ್ನಾಗಿ ದುಡಿತಾನೆ ಅಂತ ಹೇಳ್ದಾಳು ನೀನೇ ತಾನೆ. ಯಾಕೆ ಗಿರ್ಜಮ್ಮ ಗೌರಮ್ಮನ ಮೇಲೆ ರುಚಿ ಗೆದ್ದು ಬಿಟ್ಟಿದ್ಯಾ? ಅವತ್ತು ಮಗಳು ಮದುವೆ ಮಾಡಬೇಕಾದ್ರೆ ಒಳ್ಳೆನು ಶ್ರೀಕೃಷ್ಣ ಕೊಟ್ಟು ಮದುವೆ ಮಾಡು ಗಿರ್ಜಕ್ಕಯ್ಯ, ಒಳ್ಳೆ ಹುಡುಗ ಅಂತ ಹೇಳ್ದೆ. ಅದಕ್ಕೆ ಇವತ್ತು ಕುಡಿಯೋದೆಲ್ಲ ಕಲ್ತವನಂತೆ, ಸಾಲ ಮಾಡ್ಕೊಂಡವನಂತೆ. ಅದಕ್ಕೇನೆ ಬಾರಿ ನೀನೇ ಹೇಳ್ದಾಳು ಅವತ್ತು ಹೆಣ್ಣು ಕೊಡು ಅಂತ ಹೇಳಿ. ನೀನು ಹೇಳಿಕ್ಕೆ ನಾವು ಹೆಣ್ಣು ಕೊಟ್ಟಿದ್ದು. ಇವತ್ತು ನೋಡಿ ಹೆಂಗೆ ಮಾಡ್ಯವನಿ, ಸಾಲ ಮಾಡ್ಕೊಂಡವನಿ ಅಂತ ಹೇಳಿ ನೋಡಿ ಇವಾಗ ನನ್ನ ಮೇಲೆ ಜಗಳಕ್ಕೆ ಬಂದಿರೋದ. ನಿಮ್ಮ ಕಣ್ಣಿಂಗ ಕಯ್ಯ, ನಾವು ಅವತ್ತು ಕೊಡ್ತಿರ್ಲಿಲ್ಲ, ನಾವು ಅವ್ರು ನೋಡಿರಲಿಲ್ಲ, ಏನಿಲ್ಲ. ಇವಳು ಹೇಳಿದ್ಕೆ ನಾವು ಅವತ್ತು ಕೊಟ್ಟಿದ್ದು. ಇವಳೇ ಹೇಳಿದ್ದು ಕೊಡು ಒಳ್ಳೆ ಹುಡುಗ ಶ್ರೀಕೃಷ್ಣ ಅಂತ ಹೇಳಿ. ಶ್ರೀಕೃಷ್ಣ ಅಂತ ಹೆಸರಿಕೊಂಡಿರೋದ್ಕಾನ ಅವನು ಸರಿಯಾಗಿರ್ಬೇಕಾ? ಏನಿಲ್ಲ, ಒಂದೀಟು ಒಳ್ಳೆನಲ್ಲ ಅಂತ ನನ್ನ ಮಗಗೆ ನಾವು ಎತ್ತಲಾಗಿದ್ದು ಹೆಣ್ಣು ಕೊಟ್ಟು ಮಂಗಾಗೈತಿ. ಬೋಲ್ ಒಳ್ಳೆನಲ್ಲ. ಯಾಕೆ ಹೇಳ್ಬೇಕಮ್ಮ ಇಂಥವ್ನು ಇವಳು ಗೌರಮ್ಮ? ನಾನು ಭರವಸೆ ಕೊಡ್ತೀನಿ ಗಿರ್ಜಕಯ್ಯ, ಕೊಟ್ಟು ಮದುವೆ ಮಾಡು, ನಿನ್ನ ಮಗಳು ಹೆಂಗಿರ್ತಾಳೆ ನೋಡು ಅಂತ ಹೇಳಿದ್ಲು ಅವತ್ತು. ಇವಳು ಹೇಳಿದ್ಕೆ ನಾವು ಅವತ್ತು ಹೆಣ್ಣು ಕೊಟ್ಟಿದ್ದು. ಇಂಥವು ಯಾತಕ್ಕೆ ಮಾಡಬೇಕು ಅಂತ ಹೇಳಿ. ಬಿಡಿ, ಹಿಂಗಾಗುತ್ತೆ ಅಂತ ಅವ್ರಿಗೇನೆ ಗೊತ್ತು. ಹೆಂಗೆ ಒಂದು ಹೆಣ್ಣು ಗಂಡು ಕಲ್ತ್ರತ್ತ. ಇವಾಗ ಯಾರು ನಂಬೋದಲ್ಲ, ಅವ್ರು ಗಂಡ ಹೆಂಡತಿ ಸೆನಕ್ಕೆ ಇರ್ಬೇಕು, ಅವನಿಗೆ ಬುದ್ಧಿ ಇರಬೇಕು. ಅವ್ನು ಹಂಗೆ ಮಾಡೋಕ್ಕೆ ನೀನು ಗೌರಮ್ಮನ ಮೇಲೆ ಯಾಕೆ ಜಾಗ್ಲಕ್ಕೆ ಬರ್ತೀಯ? ಅವನಿಗೆ ಬುದ್ಧಿ ಇರ್ಬೇಕು. ಏನೋ ಹೇಳ್ತಾರೆ ಬಿಡತ್ತ, ಸಾವಿರ ಸುಳ್ಳೇಳೊಂದು ಮದುವೆ ಮಾಡುವಂಥ ಗಾದೆನೇ ಐತಲ್ಲ, ಹಾಗೆ ಏನೋ ಬಿಡತ್ತ, ಒಳ್ಳೆಯರು ಕೊಟ್ಟು ಮದುವೆ ಮಾಡಲಿ ಬಿಡು. ನಿನ್ನ ಮಗಳಿಗೂ ಬೇರೆ ಸೊಟ್ಟು ಆಗ್ತಿರ್ಲಿಲ್ವಾ ಯಾರು ಬಂದ್ರು? ಅದಕ್ಕೆ ಅತ್ತ ಬಿಡು, ಕೊಟ್ಟು ಮದುವೆ ಮಾಡಿರತ್ತ ಸೆನಕ್ಕಿರ್ತಾರೆ ಎಂಬ ಕಾರಣಕ್ಕೆ ಹೇಳಿ ಅವ್ರು ಸೆನಕ್ಕಿರ್ಬೇಕು. ಅವ್ನು ಮಾಡೋ ಇದಕ್ಕೆ ನಿನ್ನ ಗೌರಮ್ಮನ ಕೇಳೋ ಅಂಥದ್ದೇನಿಲ್ಲ ಕಣೆ ಗಿರ್ಜಮ್ಮ. ಇಲ್ಲ, ನಾವು ಕೊಡ್ತಿರ್ಲಿಲ್ಲ ಅಕ್ಕ, ಮದುವೆ ಆಗ್ದಂಗೆ ಹಂಗೆ ಇದ್ರು ಪರವಾಗಿಲ್ಲ ಅಂತ ನನ್ನ ಮಕ್ಳಿಗೆ ಬ್ಯಾಂತ್ರ ಕೊಡೋದು ಬೇಡ. ನನ್ನ ಮಗಳು ಇವತ್ತು ಎಷ್ಟು ಗೋಳಾಡ್ತಾ ಇದ್ದಾಳೆ, ಎಷ್ಟು ಇದು ಮಾಡ್ತಾ ಇದ್ದಾಳೆ, ಅವ್ನ ಕಾಲದಾಗ ನಾವು ಎಷ್ಟು ಎಂದಿದ್ದೀವಿ ಎಂಬುದು ನಮಗೆ ಗೊತ್ತು. ನಾವು ಒಬ್ಬಳೆ ಮಗಳು ಯಾರಿಗಾನ ಒಳ್ಳೆ ಸೆನಕ್ಕಿರೋರಿಗೆ ಕೊಟ್ಟು ಮದುವೆ ಮಾಡೋಣ ಅಂತಿದ್ವಿ. ಇಂಥವು ಯಾತಕ್ಕೆ ಮಾಡ್ಬೇಕು ಅವಳು? ನಾವೇನೋ ಹೇಳಿವಮ್ಮ ಒಳ್ಳೆಯರು ಅಂತ ಹೇಳಿ ಕೆಟ್ಟರು ಅಂತ ಹೇಳೋಕ್ಕಾಗುತ್ತೆ? ಅಲ್ಲ, ಅವನು ಭಾಳ ಒಳ್ಳೆನಾಗಿದ್ದ ಕಣ್ಣಿಂಗ್ ಗಜ್ಜಿ, ಚೆನ್ನಾಗಿ ದುಡಿಯನ್ ಮದುವೆಗಿನ್ನ ಮುಂಚೆಗೆ ಅವ್ರ ಮನೆಯಾಗೆ ಅವನೇ ದುಡ್ದು ಕೊಟ್ಟಿರೋದು. ಅವ್ನು ಕೊಟ್ಟಿರೋ ದುಡ್ಡೇನೆ ಅವರೆಲ್ಲನ ಇಕ್ಕೊಂಡು ಮದುವೆ ಮಾಡಿಸಿ ಎಲ್ಲನ ಸೆನಕ್ಕೆ ಮನೆ ಎಲ್ಲ ಕಟ್ಸಿರೋದು ಅವನ ದುಡ್ಡನಾಗೆ. ಮತ್ತೆ ಇವಾಗ ಹಂಗೆ ಮಾಡಿರೋದಕ್ಕೆ ನಾವೇನಮ್ಮ ಮಾಡಲಿ? ಮದುವೆ ಆದಮೇಲೆ ಹೆಂಗಸರು ಇಲ್ಲದೆಲ್ಲ ಟೆನ್ಷನ್ ಕೊಡ್ತಾರೆ. ಆ ಟೆನ್ಷನ್ಗೆ ಏನು ಮಾಡ್ಕೊಂಡ ಏನು ಅಂತದ್ರಾಗೆ ನಾನು ಬಂದು ಕೇಳಿ ಅದಕ್ಕೆ ಎದ್ದಗ ಬೈನಾಗ ಹೋಗ್ತಾ ಇಲ್ಲಿ ಅಂಕ್ಳು ಮಾತಾಡ್ಕೊಂಡು ಹೋಗ್ತಿದ್ಲೇನ. ಅಲ್ಲ ನೋಡು, ನನ್ನ ಮಗಳು ಸಂಸಾರ ಹಾಳಾತು, ಅವ್ರೇನು ಉದ್ಧಾರ ಆಗಲ್ಲ, ಹಂಗೆ ಹಿಂಗೆ ಅಂತ ಅಂಕ್ಳು ಮಾತಾಡ್ಕೊಂಡು ಹೋಗೋಳು. ನಮ್ಮ ಮನೆ ತಗಸಿ ಹೋಗ್ತಾನೆ. ಯಾತ ಗಿರ್ಜಕೈನೂ ಗೌರಮ್ಮ ಯಾಕಪ್ಪ ಇಟ್ಟಿಂಗ್ ಹಿಡ್ದವ್ರಿ? ಲಕ್ಷ್ಮಕ್ಕ, ಗೌರಮ್ಮ ಅದೇ ಆ ಹುಡ್ಗಿನ ಕೊಡಬೇಕಾದ್ರೆ, ಅವ್ರ ಮಗಳನ್ನ ಕೊಡ್ಬೇಕಾದ್ರೆ ಗಿರ್ಜಮ್ಗೆ ಒಳ್ಳೆ ಹುಡುಗಿ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಅವಳೇ ತೋರಿಸಿದ್ಲಂತೆ. ಅದಕ್ಕೆ ಮತ್ತೆ ಹೆಣ್ಣು ಗಂಡು ಕಾಲ ಹಾಕೋದು ಬೋಲ್ ಕಷ್ಟ ಅಂಬೋದು. ಏನಕ್ಕಿದ್ದೇ ಒಂದು ಹೋಯ್ತು, ಏನೋ ಒಂದಿಟ್ಟು ಕೆಟ್ಟು ಬಂತು ಅಂದರೆ ಈಗ ನೋಡಿಗ ಹಿಂಗೆ. ಅಲ್ಲ, ಇವಳು ಗಿರ್ಜಮ್ಮ ಇವಾಗ ಗೌರಮ್ಮನ ಮೇಲೆ ಗುದ್ದಾಟಕ್ಕೆ ಬಂದವಳೆ. ಅಲ್ಲ, ನೀನು ಅವತ್ತೆ ಹೇಳಿದ್ಕೆ ನಾನು ಹೆಣ್ಣು ಕೊಟ್ಟಿದ್ದು, ನೀನೇ ತೋರಿಸಿದ್ದು ಅಂತ ಹೇಳಿ ಗುದ್ದಾಟಕ್ಕೆ ಬಂದವಳು. ನೋಡಮ್ಮ ಇದು ಹೆಂಗೈತಿ?
ಹೇಗಿರ್ಜಕ್ಕಯ್ಯ ಬಿಡು, ಏನೋ ಒಳ್ಳೆಯರಂತ ಹೇಳ್ತಾರ, ನೀನು ಯಾಕೆ ಹಿಂಗೆ ಗುದ್ದಾಟಕ್ಕೆ ಬತ್ತಿಯ ಗೌರಮ್ಮನ ಮೇಲೆ? ಯಾಕ ನಾನೆಲ್ಲ ತಿಳ್ಕೊಂಡಿದ್ನಿ ಫಸ್ಟು ಇವ್ರ ಮಗಳು ಅವ್ನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹೇಳ್ದಂಗೆ ಕೇಳ್ಕೊಂಡಿರ್ದ ಅಲ್ದಲೇನೆ ಸುಮ್ಮನೆ ಅವನ ಮೇಲೆ ಅಪರಾಧ ಮಾಡೋದಲ್ಲ. ಮದುವೆಗಿನ ಮುಂಚೆ ಮಸ್ತ ದುಡ್ಡು ಮಾಡೇವಿ. ಇಬ್ಬರು ಗಂಡು ಮಕ್ಳಾದ್ರೂ ದೊಡ್ಡ ಅಯ್ಯಪ್ಪಂದು ಏನೂ ಇಲ್ಲ, ಸಣ್ಣ ದುಡ್ದಿರೋದೇ ಎಲ್ಲ. ದೊಡ್ಡನೇನು ದುಡಿಯಲ್ಲ ಕಣಕ್ಕ, ಸಣ್ಣಂದೇ ಎಲ್ಲ ಮನೆಯಾಗ ವ್ಯವಹಾರನೂ ಅವನದೇನೆ, ಎಲ್ಲ ಪ್ರತಿಯೊಂದೂ ಅವನೇನೆ, ಎಲ್ಲ ತರೋದು ಅವನೇನೆ, ಎಲ್ಲ ಪ್ರತಿಯೊಂದು ಅವನೇನೆ ನೋಡ್ಕೊಂತಿದ್ದಾನು. ಇವತ್ತು ಹಿಂಗಾಗ್ಯದಾನಂದ್ರ ಕಾರಣ ಇವ್ರ ಮಗಳೇನೆ. ಹೇಳ್ದಂಗೆ ಕೇಳಲ್ಲಕ್ಕ, ಸುಸ ಹೇಳ್ದಂಗೆ ಕೇಳಲ್ಲ, ಬೋಲ್ ಆಟ ಮಾಡ್ತಾಳಂತೆ, ಹೆಂಗೆ ಬೇಕು ಹಂಗೆ ಎದ್ದೆದ್ರಿಂಗೆ ಮಾತಾಡ್ತಾಳಂತೆ. ಇವ್ರ ಮಗಳದ್ದು ಹೇಳಲ್ಲ. ಗಿರ್ಜಮ್ಮ ಅಲ್ಲ, ನೀನು ಹೇಳಿಕೆ ನಾನು ಕೊಟ್ಟಿರೋದು ಅಂತ ನನ್ನ ಮೇಲೆ ಗುದ್ದಾಟಕ್ಕೆ ಬಂದವಳಲ್ಲ, ನಿನ್ನ ಮಗಳಿಗೆ ಹೇಳಿದಿ ಹಂಗಾರೆ ನಿನ್ನ ಬುದ್ಧಿನಾ? ಬಿಡೆ ಅತ್ತ ಹೋಗ್ಲಿ, ಬಿಡೆ ಅತ್ತ ಗೌರಮ್ಮ ಗಿರ್ಜಮ್ಮ ಸುಮ್ಮನಿರ್ರಿ. ನಾವು ಒಟ್ಟು ಹೇಳಿದೀವಿ. ಹೇಳಿದ್ಮೇಲೂ ಕೇಳಲಿಲ್ಲ ಅಂದರೆ ನೋಡು ನನ್ನ ಮಗ ಸರಿಯಾಗಿ ಬಿಗಿ ಮಾಡ್ತೀವಿ. ಸರಿಯಾಗಿ ಬಿಗಿ ಮಾಡಲಿಲ್ಲ ಅಂದರೆ ಅವ್ನು ಬಗ್ಗಲ್ಲ, ಕರ್ಕೊಂಬಂದು ಇಲ್ಲಿ ನಾವೆಲ್ಲ ಇಕ್ಕೊಂತೀವಿ. ನಮ್ಮ ಮನೆಯಾಗೇನು ಒಬ್ಬಳೆ ಮಗಳು, ಏನು ನಮ್ಮ ಮಗ ಒಬ್ಬ ಇದ್ದಾನೆ ನೋಡ್ಕೊಂತಾನೆ, ಕರ್ಕೊಂಬಂದು ನನ್ನ ಮಗುಗೆ ಹೇಳ್ತೀನಿ ಕರ್ಕೊಂಬರಪ್ಪ, ಗಂಡ ಇಲ್ದಿದ್ರು ಬೇಡ ಅಂತಾನೆ ಗಂಡ, ಕರ್ಕೊಂಬಂದು ಇಕ್ಕೊಂತ ಹೇಳ್ತೀನಿ. ಕರ್ಕೊಂಬಂದು ಇಕ್ಕೊಂಡು ಕಳಿಸಲ್ಲ, ಬರಲಿ ನನ್ನ ಮಗ. ಬೇಕಿದ್ರೆ ನನ್ನ ಮಗುಗೆ ಹೇಳ್ತೀನಿ, ಈಗಲೇ ನನ್ನ ಮಗನ ಕಳಿಸ್ತೀನಿ, ಹೋಗಪ್ಪ ಕರ್ಕೊಂಬ ಅಂತ ಹೇಳಿ ಈಗಲೇ ನನ್ನ ಮಗನ ಕಳಿಸ್ತೀನಿ. ಅಯ್ಯೋ ಕರ್ಕೊಂಬಂದು ಇಕ್ಕ, ನನ್ಗೇನು ಹೇಳ್ತೀಯ? ನಿನ್ನ ಮಗಳನ್ನ ಕರ್ಕೊಂಬಂದು ನಿಮ್ಮ ಮನೆಯಕ್ಕೆ ನೀನು ಇಕ್ಕಂತೀಯ, ನನ್ನ ಗೆಳೆಯ ಸರಿಯಾಗುತ್ತೆ ಗಿರ್ಜಕಾಯಿ, ನೀನು ಕರ್ಕೊಂಬ. ನಾನೇನೇನೇನು ಬ್ಯಾಡ ಗಿಡ ಅನ್ನೆ, ಕರ್ಕೊಂಬ. ಇಂಥವು ಯಾತಕ್ಕೆ ಮಾಡಬೇಕು ಅಂತ ಹೇಳಕ್ಕೆ ಬಂದಿರೋದು. ಇವತ್ತು ನನ್ನ ಮಗಳು ನಿನ್ನ ಎಷ್ಟು ಬೈಕಂತ ಗೊತ್ತೇ? ನನ್ನ ಮಗಳು ನೋಡ್ಕೊಂಡಿದ್ದು ನಿನ್ಗೇನು ಒಳ್ಳೇದಾಗಲ್ಲ. ಅಲ್ಲ ಗೌರಕಾಯಿ ನೋಡಿರಿ, ಯಮ್ಮ ಒಳ್ಳೆ ಹುಡುಗ ಅಂತ ಹೇಳ್ತು ಕೌಸಲ್ಯ. ಆಗಮ್ಮ ಒಳ್ಳೆ ಹುಡುಗ ಕೌಸಲ್ಯ, ಒಳ್ಳೆ ಹುಡುಗ ಕಣೆ ಅಂತ ಹೇಳ್ತು. ಆದ್ರೆ ನೋಡು ಇವತ್ತು ಎಂಥ ಕೆಲಸ ಮಾಡೈತಿ ಆ ಗೌರಕಾಯ, ಹಾಳಾಗೋಗುತ್ತೆ ಅಂತ ನನ್ನ ಮಗಳು ಬೈಕೊಂಡವಳಿ. ಬೈಕೊಂಬ್ಳೆ ಬಿಡು, ನಿನ್ನ ಮಗಳು ಬೈಕೊಂಬ್ತಾಳೆ ಅಂತೇಳಿ ನಾನಿದು ಮಾಡಾನಿ. ಒಳ್ಳೆನಾಗಿದ್ದ ಒಳ್ಳೆನಂತಲೇ ಹೇಳಿದ್ ನಾವು. ಹೋಗು ಸುಮ್ಮನೆ, ಇಲ್ಲಿ ನನ್ನ ಮೇಲೆ ಯಾಕೆ ಜಾಗಕ್ಕೆ ಬತ್ತಿ? ನಿನ್ನ ಮಗಳಿಗೆ ಸರಿಯಾಗಿರೋಕೆ ಕೇಳು ಫಸ್ಟ್. ನಿನ್ನ ಮಗಳು ಸರಿಯಾಗಿರೋಕೆ ಕೇಳಿ, ಏನೋ ಒಬ್ಬ ಮಗಳು ಅಂತ ಉಪ್ಸಿ ನನ್ನ ಮಗ ನೋಡ್ಕೊಂತಾನೆ ಅಂತ ಕರ್ಕೊಂಬಂದ್ರಿ. ನಿನ್ನ ಮಗನೂ ಅವನು 2 ದಿನನೇ ನೋಡು. ಬಿಡಿ ಅತ್ತ ಸುಮ್ಮನಿರಿ, ಕರ್ಕೊಂಬರ್ಲಿ ಹೋಗಿ ಗಿರ್ಜಮ್ಮ, ಸುಮ್ಮನೆ ಕರ್ಕೊಂಬರ್ರಿ ನಿನ್ನ ಮಗಳನ್ನ ಕರ್ಕೊಂಬಂದು ಮನೆ ಯಾಕೆ ಕೇಳಿ, ಯಾರಿಗೆ ಕೇಳಲ್ಲ. ಹೋಗಿ ಸುಮ್ಮನೆ ಕರ್ಕೊಂಬಂದು ಇಕ್ಕೆ ನಿನ್ನ ಮನೆ ಯಾಕೆ? ಇಂಥ ಮಾಡಬಾರ್ದು ನಿಂಗೆ ಕಯ್ಯ. ನಾವು ಕಾಣ್ದಿಲ್ದವ್ರಿಗೆ ಸುಮ್ಮನೆ ಇರೋದು ಹೇಳ್ಬೇಕು. ಒಳ್ಳೆಯರಂತ ಯಾಕೆ ಸುಳ್ಳು ಹೇಳ್ಬೇಕು? ಅಲ್ಲ ಇಂಥ ಮಾಡಿ ಇವತ್ತು ನನ್ನ ಮಗನೂ ಅಷ್ಟೇ, ಎಷ್ಟು ನನ್ನ ಮಗ ತಲೆ ಕೆಡಿಸ್ಕೊಂಡು ನಮ್ಮಮ್ಮನ ಇಚ್ಕಾಗಿನ ಎಷ್ಟು ಅವನು ಗುದ್ದಾಟಕ್ಕೆ ಹೋಗ್ಯಾನ ಗೊತ್ತೇ. ಬೇಡ ಅತ್ತ ಗಿರ್ಜಕಯ್ಯ, ಬೇಡ ಅತ್ತ, ಹೋಗು ಸುಮ್ಮನೆ ಹೋಗು ಕರ್ಕೊಂಬಂದಿಕ್ಕೆ ಹೋಗು. ಅದೇನು ಮಾತಾಡಿ ಬಗೆಹರಿಸಿ ಕಳಿಸಿ ಅಂತೆ ಕರ್ಕೊಂಬರೋಗ್ರಿ. ಸುಮ್ಮನೆ ನಿನ್ನ ಮಗನ ಕಳಿಸು, ಕರ್ಕೊಂಬರ್ಲಿ. ಭಾಳ ಹೋಗ್ತಾಳೆ ಅಲ್ಲ, ಗೊತ್ತಾಗಲ್ವಿ? ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಭಾಳ ಹಾಳು ಮಾಡಬಾರ್ದು ಅಂತ ಹೇಳಿ. ಅಲ್ಲ ನೋಡ್ಡಿಂಗಜ್ಜಿ, ಮಗಳಿಗೆ ಬುದ್ಧಿ ಹೇಳ್ಬೇಕಾ? ಅದು ಹಂಗೇನು ಒಂದು ಬದುಕು ಮಾಡಲ್ವಂತೆ, ಏನಿಲ್ಲಂತೆ, ಸುಮ್ಮನೆ ಕುಕ್ಕಮುತ್ತಂತೆ ಯಾವಾಗಲೂ ಫೋನ್ ಇಟ್ಕೊಂಡು ಅದಕ್ಕೆ ಅವ್ರು ಗಲಾಟೆ ಮಾಡ್ತಾರೆ. ನೋಡು ಮಗಳಿಗೆ ಬುದ್ಧಿ ಹೇಳ್ದಲ್ಲ, ಇವಾಗ ನನ್ನ ಮೇಲೆ ಗುದ್ದಾಟಕ್ಕೆ ಬಂದವಳು ಇವಳು. ಹೇಳಡು ಗೌರಮ್ಮ, ಹೆಣ್ಣು ಗಂಡು ಕಲೆ ಹಾಕೋದು ಐತಲ್ಲ ಈಗ ಇಂಥವೇನಿ. ಅದಕ್ಕೆ ಮತ್ತೆ ಯಾರಿಗನಾಗಲಿ ಸುಮ್ಮನೆ ಕಾಣ್ದಾರಂಗೆ ಹೆಂಗಪ್ಪ ಗೊತ್ತಿಲ್ಲ, ನೀವುಂಟು ಅವರುಂಟು ನಮಗೆ ಗೊತ್ತಿಲ್ಲಮ್ಮ, ಹೆಂಗೆ ಯಾರನ್ನ ಕೇಳ್ಕೊಳೋದಾದ್ರೆ ಕೂಡ ಅನ್ಬೇಕು. ಈಗ ನೋಡು ಸ್ಯಾನಕ್ಕಿದ್ರೆ ಏನು ಬರೋಲ್ಲ, ಸ್ಯಾನಕ್ಕಿಲ್ಲ ಅಂದ್ರೆ ಈಗ ಇಂಥ ಮಾತುಗಳೆಲ್ಲ ಬರ್ತವೆ. ಇಂಥ ಮಾತುಗಳು ಯಾರು ಹೊತ್ಕೊಂತಾರೆ ನೋಡಿ ಹೆಂಗೆ ಮಾತಾಡ್ತಾಳು. ಅವ್ರು ಸ್ಯಾನಕ್ಕಿರ್ಬೇಕಮ್ಮ, ಮದುವೆ ಮಾಡಿದಾರಲ್ಲ ನಮಗೆ ಸ್ಯಾನಕ್ಕಿರ್ಬೇಕು ಅಂತ ಅವ್ರು ಸ್ಯಾನಕ್ಕಿರ್ಬೇಕು ಅಂತಂದ್ರೆ ನಿನ್ನ ಮೇಲೆ ಗುದ್ದಾಟಕ್ಕೆ ಬಂದ್ರೆ ಮತ್ತೆ ಹೆಣ್ಣು ಗಂಡು ಖಾಲಿ ಯಾಕೆ ದೈತಲ್ಲ ಬೋಲ್ಕಷ್ಟ ಕಾಣ್ದಾರಂಗಿರ್ಬೇಕು, ಕಾಣ್ದಾರಂಗಿರ್ಬೇಕು. ನಮಗೆ ಗೊತ್ತಿಲ್ಲ ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಒಂದೇ ಮತ್ತು ಸುಮ್ಮನೆ ಯಾನಿಷ್ಟೂರನೂ ಆಗಲ್ಲ. ಇವತ್ತು ನೋಡು ಪಾಪ ಗೌರಮ್ಮ ಏನೋ ಬಿಡು ಸೆನಕ್ಕಿರಲಿ, ಒಬ್ಬಳೆ ಮಗಳು ಅವ್ರ ಮನೆಗೂ ಚೆನ್ನಾಗೆಲ್ಲ ಐತೆ, ಎಲ್ಲ ಸೆನಕ್ಕೆ ದುಡ್ಡು ಪಡೋ ಒಡವೆ ಎಲ್ಲ ಐತೆ, ವಾಲಪಾಲ ಐತೆ ಅಂತ ಹೇಳಿ ಕೊಡಲಿ ಅಂತ ಹೇಳಿದ್ಲು. ನೋಡಿ ಗಿರ್ಜಮ್ಮ ಇವತ್ತು ಇವಳ ಮೇಲೆ ಗಲಾಟಿಗೆ ಬಂದವಳಿ, ಇಂಥ ಮಾಡ್ಬೋದೇ ನೀನು ಅಂತ ಹೇಳಿ. ಮತ್ತೆ ಅಯ್ಯಪ್ಪ ನಾನಂತೂ ಯಾಕನ ಹೇಳಿದ್ನಪ್ಪ ಅಮ್ಮಂಗಾಗೈತಿ, ಸುಮ್ಮನಿದ್ರು ಇರ್ತಿದ್ದೆ, ಯಾಕನ ಹೇಳಿದ್ನಲ್ಲಪ್ಪ ಅಮ್ಮಂಗಾಗೈತಿ ಹೋಗತ್ತೆ. ಮತ್ತೆ ಹೆಣ್ಣು ಗಂಡು ಕಲೆ ಹಾಕೋದು ಮಾತ್ರ ಸವಾಸ್ ಬೇಡಮ್ ತಾಯಿ. ಈಗ ಸುಮ್ಮನೆ ನಿಷ್ಠುರ ಆಗ್ಬೇಕು ನೋಡು. ಅವರು ಇಬ್ರು ಮಾಡ್ಕೊಂಡಿರೋದಕ್ಕೆ ನಿನಗೆ ಇವಳು ಸಣ್ಣಿಂಗಮ್ಮ ಇವಳು ಗಿರ್ಜಮ್ಮ ಬಂದು ನಿನ್ನ ಮೇಲೆ ಗಲಾಟೆ ಮಾಡಿದ್ರೆ ಹೆಂಗೆ ತಾಯಿ? ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿ ಒಳಗೆ ಹಿಂಗೇನೆ ಯಾರನ ಈಗ ಗಂಡುಗಳು ಬಂದಿರ್ತಾರೆ, ಏನೋ ಗೌರಮ್ಮ ಒಳ್ಳೆ ಹುಡುಗ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ಅವಳೆ. ಅದಕ್ಕೆ ಈಗ ಅವರಿಬ್ರು ಗಂಡ ಹೆಂಡತಿ ಗುದ್ದಾಡ್ಕೊಂಡು ಅವನೊಂದಿಷ್ಟು ಸಾಲ ಮಾಡ್ಕೊಂಡು ಎಲ್ಲ ಈಸ್ಪೆಟ್ಟಾಡ್ಕೊಂಡು ಒಟ್ಟು ಸಾಲ ಮಾಡ್ಕೊಂಡು ಕುಡ್ಕೊಂಡು ಮೆರ್ಕೊಂಡು ಒಂದಿಟ್ಟು ಗಂಡ ಹೆಂಡತಿ ಗುದ್ದಾಡ್ತಾರಂತೆ. ಅದಕ್ಕೇನೆ ನೀನು ಹೇಳಿದ್ಕೆ ನಾವು ಕೊಟ್ಟಿದ್ದು, ನೀನೇ ನನ್ನ ಮಗಳು ಭಾಳ ಹಾಳು ಮಾಡಿದೆ ಅಂತ ಹೇಳಿ ಗಿರ್ಜಮ್ಮ ಗಲಾಟಿಗೆ ಬಂದವಳು ಗೌರಮ್ಮನ ಮೇಲೆ. ಹಿಂಗೇನೆ ಅದಕ್ಕೆ ಮತ್ತೆ ಹೆಣ್ಣು ಗಂಡು ಖಾಲಿ ಹಾಕೋದೈತಲ್ಲ, ಇದ್ರ ಸವಾಸ ಮಾತ್ರ ಬೇಡ ಅಮ್ಮಂಗಾಗುತ್ತೆ. ಓಕೆ ವೀಕ್ಷಕರೇ, ನಿಮ್ಮೂರಾಗೂ ಹಿಂಗೆ ಆದ್ರೆ ಕಮೆಂಟ್ ಮಾಡಿರಿ. ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.